ಹೇ ಆಲ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂಥ ಗ್ಲೋಬಲ್ ಅನಿವಾಸಿ ಕನ್ನಡತಿಗೆ. ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ ನಮ್ಮದು ರೋಡ್ ಟ್ರಿಪ್ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ದಿನ ಅದರದ್ದು ನೆಕ್ಸ್ಟ್ ವರ್ಷನ್ ನೋಡೋಣ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಮಗಂತೂ ಹೋಟೆಲ್ ಆ್ಯಂಬಿಯನ್ಸ್ ತುಂಬಾ ಇಷ್ಟ ಆಯಿತು. ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ನಾನು ಹೇಳಿದಾಗನೇ ಈಗ ನೆಕ್ಸ್ಟ್ ನಾವು ಬೀಚಲ್ಲಿ ಆಟ ಆಡೋಕ್ಕೆ ಹೋಗ್ತೀವಿ. ಬಟ್ ಒಂದೇನಾಯಿತು ಅಂತಂದರೆ ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮ್ ಆಗಿತ್ತು. ಸೊ ಹಾಗಾಗಿ ನಮಗೆ ಅಷ್ಟೊಂದು ಬಿಸಿಲು ಇರಲಿಲ್ಲ. ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇತ್ತು ನಾವು ಆಟ ಆಡುವಾಗೂ. ಹಾಗಾಗಿ ನಮ್ಮ ಬೇಬಿ ಅಷ್ಟೊಂದು ಆಟ ಆಡಲಿಲ್ಲ ಅಂತಲೇ ಹೇಳ್ಬೋದು. ಜಸ್ಟ್ ನೀರೆಲ್ಲ ನೋಡ್ತಾ ಇದ್ಲು. ಆಮೇಲೆ ನಮ್ಮ ಮಗ ಆಟ ಆಡೋದನ್ನು ನೋಡ್ತಾ ಇದ್ಲು, ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ಲು. ಬಟ್ ಅವಳಿಗೆ ಅಷ್ಟೊಂದು ಎಕ್ಸೈಟಿಂಗ್ ಅಂತ ಅನ್ನಿಸ್ಲಿಲ್ಲ. ಐ ಥಿಂಕ್ ಬಿಸಿಲಿಲ್ಲದೆ ಕಾರಣ ಆಲ್ರೆಡಿ ಸನ್ಸೆಟ್ ಆಗ್ತಾಯಿತ್ತು, ಸ್ವಲ್ಪ ಗ್ಲೂಮಿ ಆಗಿತ್ತು ವೆದರೆಲ್ಲ, ಅದಕ್ಕೆ ಅಂತ ಅನಿಸುತ್ತೆ. ಸೊ ಏನೇ ಆದರೂ ಪರವಾಗಿಲ್ಲ, ಅವಳಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಹಾಗೆಯೇ ಒಂದು ಡಿಫ್ರೆಂಟ್ ಎಕ್ಸ್ಪೋಜರ್ ಇರುತ್ತೆ ಅವಳಿಗೆ. ಬಿಕಾಸ್ ದೊಡ್ಡ ಮಗ ಇರೋದ್ರಿಂದ ಅವನು ನೋಡೋದಕ್ಕೆಲ್ಲ ಆಸೆ ಪಡ್ತಾನೆ ಹೊರಗಡೆ ಹೋಗೋದಕ್ಕೆ. ಸೊ ಹಾಗಾಗಿ ಅವಳಿಗೊಂದು ಅಡ್ವಾಂಟೇಜ್ ಅಂತ ಅನಿಸುತ್ತೆ ಜೊತೆಗೆ ಬಂದಾಗ. ಸೊ ಮನೇಲಿದ್ದಾಗ ಆದರೆ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲೇ ಏರಿಯಾ ಕರ್ಕೊಂಡು ಹೋಗೋದು, ಸಮ್ಟೈಮ್ಸ್ ಪ್ಲೇ ಡೇಟ್ಸ್ ಎಲ್ಲ ಮಾಡ್ತೀನಿ ನಾನು. ಬಟ್ ಅವಳ ಏಜ್ ಕಿಡ್ಸ್ ಇನ್ನೂ ಯಾರೂ ಸಿಕ್ಕಿಲ್ಲ. ಯೂಶ್ವಲಾಗಿ ನಮ್ಮ ಮಗನ ಏಜ್ ಗ್ರೂಪಲ್ಲಿ ಇರೋರನ್ನೇ ಬರ್ತಾ ಇರ್ತಾರೆ. ಸೊ ಇದು ಒಂದು ಟ್ರಾವೆಲ್ ಆಗಿರ್ಬೋದು, ಬೇರೆ ಕಡೆ ಇರೋದು ಅವಳಿಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಸೊ ಇವಾಗ ಒಂದು ಮಾತನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಿದ್ದೀನಿ. ನನಗೆ ಅದನ್ನು ಯಾರೋ ಹೇಳೋದು ಕೇಳಿದ್ದೆ, ಬಟ್ ಅದನ್ನು ಕೇಳಿದಾಗ ಹೌದಲ್ಲ ನಿಜ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಇವಾಗ ನಾವು ತುಂಬಾ ಬ್ಯುಸಿ ಇರ್ತೀವಲ್ವ, ಎಲ್ಲರೂ ಕೆಲಸ ಮಾಡಿಕೊಂಡು ಮನೆಯದೆಲ್ಲ ನೋಡಿಕೊಂಡು ಒಂದು ಸ್ಟ್ರೆಸ್ ಲೈಫನ್ನು ಇರುತ್ತೆ ನಮಗೆ. ತುಂಬಾ ಹೆಕ್ಟಿಕ್ ಇರುತ್ತೆ ಸ್ಕೆಡ್ಯೂಲೆಲ್ಲ. ಬಟ್ ಏನು ಹೇಳ್ತಾರೆ ಅಂದರೆ ಆ ಹೆಕ್ಟಿಕ್ ಸ್ಕೆಡ್ಯೂಲ್ನ ಬಿಟ್ಟು ಏನೇ ಮಾಡಿದರೆ ಕೂಡ ಮೈಂಡ್ಗೆ ಒಂದು ಚೇಂಜ್ ಇರುತ್ತೆ. ಸೊ ಆವಾಗ ನಾವು ಓಕೆ ಅಂತ ಫೀಲ್ ಆಗ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವೀಗ ಟ್ರಿಪ್ ಬಂದಿರೋ ಥರ ಅಲ್ಲ ನಾನು ಹೇಳ್ತಾ ಇರೋದು. ಈವನ್ ಆ ಒಂದು ರುಟೀನ್ನ ಬ್ರೇಕ್ ಮಾಡೋದು ಅಂತಂದರೆ ಕೆಲವೊಬ್ಬರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವೊಬ್ಬರೆಲ್ಲ ಪೇರೆಂಟ್ಸ್ ಮನೆಗೆ ಹೋಗ್ತಾರೆ, ಕೆಲವೊಬ್ಬರೆಲ್ಲ ಫ್ರೆಂಡ್ಸ್ನ ಮೀಟ್ ಆಗ್ತಾರೆ, ಬಾಯ್ಸ್ ಆದರೆ ಅವ್ರ ಫ್ರೆಂಡ್ಸ್ನ ಮೀಟ್ ಆಗ್ತಾರೆ. ಸೊ ಹಾಗೆ ಒಂದು ರೊಟೀನ್ನ ಬ್ರೇಕ್ ಮಾಡಿದಾಗ ನಮ್ಮ ಬಾಡಿಲಿ ಇರೋವಂಥ ಒಂದು ಹ್ಯಾಪಿ ಹಾರ್ಮೋನ್ ಕೂಡ ರಿಲೀಸ್ ಆಗುತ್ತೆ, ನಮಗೆ ಡಿಫ್ರೆಂಟಾಗಿ ಫೀಲ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಅದಕ್ಕೆ ಅನಿಸುತ್ತೆ ನಾವೆಲ್ಲ ಬ್ರೇಕ್ ತೊಗೊಳ್ತಾನೆ ಇರ್ತೀವಿ. ಮಧ್ಯದಲ್ಲಿ ನಾವು ಮೊನೋಟನಸ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ಒಂದು ಮಾತನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸನ್ಸೆಟ್ ಆಗ್ತಾ ಇದ್ದಾಗನೇ ನೀರು ತುಂಬಾ ಕೋಲ್ಡ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಮರಳಲ್ಲಿ ಆಟ ಆಡಿ ಹೋಗಿಬಿಡೋಣ ಹೋಟೆಲ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಆಟ ಆಡ್ತಾ ಇದ್ದೀವಿ. ನೋಡ್ಬೋದು ಸಂಜೆ ಆದಮೇಲೆ ಒಂಥರ ಡಿಫ್ರೆಂಟ್ ವ್ಯೂ ಅನ್ನಿಸ್ತೆ. ಹೋಟೆಲ್ ಆಗಿರ್ಬೋದು, ಅದರ ಮುಂದೆ ಇರೋ ಬೀಚ್ ಮತ್ತು ಬೋರ್ಡ್ ವಾಕ್ ಎಲ್ಲ. ಸೊ ನಿಮಗೆಲ್ಲ ಔಟ್ಡೋರ್ ಆ್ಯಕ್ಟಿವಿಟಿ ಅಂದರೆ ಏನು ಫೇವ್ರೆಟ್ ಅಂತ ತಿಳಿಸಿ. ನನಗೆ ಯೂಶ್ವಲಾಗಿ ಹೈಕಿಂಗ್ ತುಂಬಾ ಇಷ್ಟ. ನಾರ್ಮಲಾಗಿ ಕಮ್ಯುನಿಟಿ ಫ್ರೆಂಡ್ಸ್ ಜೊತೆ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಹೈಕಿಂಗ್ ತುಂಬಾ ಇಷ್ಟ ನನಗೆ. ಯೂಶ್ವಲಾಗಿ ಮಾರ್ನಿಂಗ್ ಹೋಗೋದಕ್ಕೆ ಪ್ರಿಫರ್ ಮಾಡ್ತೀನಿ. ಅದನ್ನ ಬಿಟ್ಟರೆ ವಾಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಕಯಾಕಿಂಗ್ ಮಾಡೋದು ತುಂಬಾ ಇಷ್ಟ. ಸೊ ಫ್ರೆಶಪ್ ಆಗಿ ಮತ್ತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೋರ್ಡ್ ವಾಕ್ ಮಾಡಿ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಳ್ತಿದ್ದೀವಿ. ಮತ್ತು ಡಿನ್ನರ್ ಮುಗಿಸ್ಕೊಂಡು ಬೋರ್ಡ್ ವಾಕ್ ಮಾಡೋಣ, ಸ್ವಲ್ಪ ವಾಕಿಂಗ್ ಆಗುತ್ತೆ, ಚೆನ್ನಾಗಿರುತ್ತೆ ಬೀಚ್ ಮುಂದ್ಗಡೆನೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಹೋಟೆಲು ತುಂಬಾ ಚೆನ್ನಾಗಿದೆ ರೇಟಿಂಗ್. ಸೊ ಹಾಗಾಗಿ ಎಲ್ಲ ಫೆಸಿಲಿಟೀಸ್ನೂ ಇದೆ. ನಿಮಗೆ ಗೊತ್ತಿರ್ಬೋದು, ಲೈಕ್ ಫ್ರೀ ವೈಫೈ ಅಂತೂ ಇದ್ದೇ ಇರುತ್ತೆ.
ಹಾಗೆಯೇ ನಮಗೆ ಲಾಂಡ್ರಿ ಸರ್ವಿಸ್ ಕೂಡ ಇರುತ್ತೆ. ಮತ್ತು ಬ್ರೇಕ್ಫಾಸ್ಟ್ ಅಂತೂ ಬೆಳಗ್ಗೆ ಕೊಡ್ತಾರೆ. ಅದನ್ನು ಬಿಟ್ಟರೆ ನಮಗೆ ಇಲ್ಲಿ ಲಂಚ್ ಪ್ಯಾಕ್ಸ್ ಕೂಡ ಸಿಗುತ್ತೆ. ಸ್ವಲ್ಪ ಒಳಗಡೆ ಕೆಫ್ಟೇರಿಯಾ ಕೂಡ ಇದೆ. ಅಲ್ಲಿ ನಾವು ಕೂತ್ಕೊಂಡು ಊಟ ಮಾಡ್ಬೋದು. ಹಾಗೆಯೇ ಗೇಮ್ ರೂಮ್ಸ್ ಇದೆ. ಹಾಗೆಯೇ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಕ್ಚುಲಿ ಅದು ಸೆಕೆಂಡ್ ಫ್ಲೋರಲ್ಲಿದೆ. ಸೊ ಇದು ಟೋಟಲಾಗಿ ಒಂದು 6 ಫ್ಲೋರ್ ಇರೋವಂಥ ದೊಡ್ಡದು ಹೋಟೆಲ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ನೀವು, ಓಷನ್ ಆಪೋಸಿಟನೇ ಇದೆ. ತುಂಬ ವ್ಯೂ ಚೆನ್ನಾಗಿದೆ. ಸೊ ನೋಡ್ಬೋದು, ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಶಾಪ್ಸ್ ಇದೆ. ಗಿಫ್ಟ್ ಶಾಪ್ಸ್ ಅಂತ ಇದ್ದೇ ಇರುತ್ತಲ್ವ, ಟೂರಿಸ್ಟ್ ಪ್ಲೇಸ್ ಅಂತಂದರೆ. ಹಾಗೆಯೇ ಫುಡ್ ಕೂಡ ಇಲ್ಲಿ ಸಿಗುತ್ತೆ. ಅಂದರೆ ಫಾಸ್ಟ್ ಫುಡ್ ಸಬ್ವೆ ಆಗಿರ್ಬೋದು, ಹಾಗೆಯೇ ಚಿಪೋಟ್ಲೆ ಮತ್ತು ಪಿಜ್ಜಾ ಎಲ್ಲ ತುಂಬಾ ಸಿಗುತ್ತೆ ಆಪ್ಷನ್ಸು. ಹಾಗೆಯೇ ಟ್ರಕ್ ನೋಡಿದ್ರಿ ಅನಿಸುತ್ತೆ. ಅದು ಯೂಶಲಾಗಿ ಟ್ರ್ಯಾಶ್ ಕ್ಯಾನ್ಸ್ ಎಲ್ಲದನ್ನು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಕ್ಲೀನ್ ಮಾಡ್ತಾರೆ ನೈಟ್ ಆಗ್ತಾ ಇದ್ದಾಗನೇ. ಹಾಗೆಯೇ ಸಮುದ್ರದ ಹತ್ರನೇ ಸ್ವಲ್ಪ ಜನ ಕೂತ್ಕೊಂಡಿದ್ರು. ಅಂದರೆ ಈಗ ಟೈಮು 7 ಹಾಗಾಗಿದೆ ಅಷ್ಟೇ. ಸೊ ಬಟ್ ಇಲ್ಲಿ ಟೈಮ್ ಲಿಮಿಟ್ಸ್ ಹಾಗೇನೂ ಇರೋದಿಲ್ಲ. ಸೊ ಈವನ್ ಮಿಡ್ ನೈಟ್ ಲೈಕ್ 1 or 2 o'clock ನಾವು ಹೋಟೆಲಲ್ಲೇ ಸ್ಟೇ ಮಾಡಿದ್ರೆ, ಬಟ್ ಅಲ್ಲಿ ನಾವು ಓಷನ್ ಹತ್ರಕ್ಕೆ ಹೋಗಿ ಕುತ್ಕೋಬೋದು ಅಂತಂದ್ರೂ ಕೂಡ ಕುತ್ಕೋಬೋದು. ಅದೇನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ಹೇಗಿದೆ ಅಂತಂದರೆ, ತುಂಬ 4-5 ರೇಟಿಂಗ್ ಇರೋವಂಥ ದೊಡ್ಡ ಹೋಟೆಲ್ಸೂ ಇದೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಪಕ್ಕಕ್ಕೆಲ್ಲ ಸ್ವಲ್ಪ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಥರ ಅನ್ನಿಸ್ತಾ ಇದೆ. ಎಲ್ಲ ಸಿಂಗಲ್ ಫ್ಯಾಮಿಲಿ ಮನೆಗಳ ಥರನೇ ಅನ್ನಿಸ್ತಾ ಇದೆ ಅಲ್ಲ. ಅದು ಕೂಡ ರೆಂಟ್ಗೆ ಬಿಡ್ತಾರೆ. ಅಂದರೆ ಕೆಲವೊಬ್ಬರು ಫ್ಯಾಮಿಲಿ ಜೊತೆನೇ ಲಾಂಗ್ ಟ್ರಿಪ್ ಬರಬೇಕು ಅಂತ ಅಂದ್ಕೊಳ್ತಾರೆ. ಲೈಕ್ 1 ವಾರ 10 days ಹಾಗೆ ಇಲ್ಲೇ ಸ್ಟೇ ಮಾಡಬೇಕು ಅಂತಂದರೆ ಈ ಥರ ಮನೆಗಳನ್ನೆಲ್ಲ ಅದನ್ನು ಬಾಡಿಗೆಗೆ ತೊಗೊಂಡ್ಬಿಡ್ತಾರೆ. ವೈಫೈ ಫೆಸಿಲಿಟೀಸ್ ಎಲ್ಲದೂ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡೋರಿದ್ರು ಕೂಡ ಹೋಟೆಲಲ್ಲೇ ವರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಆ ಥರನೂ ಮಾಡಿರೋರು ಇದ್ದಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ನೀವು. ಸೊ ನಾವು ಸ್ವಲ್ಪ ಬೋರ್ಡ್ ವಾಕ್ ಅವೆಲ್ಲ ಮಾಡ್ಕೊಂಡ್ಬಿಟ್ಟು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ನೋಡಿರ್ಬೋದು ನೀವು, ಇಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದೆ. ಸೊ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾಯಿದ್ರು. ಆನ್ ದ ವೇ ನಾವು ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತಾ ಇದ್ವಿ, ಅಲ್ಲಿ ನೋಡಿದ್ವಿ. ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಬೇಗ ಮುಗಿಸ್ಬಿಡ್ತಾರೆ. ಲೈಕ್ ಅವ್ರಿಗೇನಾದರೂ ಬೇಗ ಅರ್ಜೆಂಟ್ ಇತ್ತು ಮುಗಿಸ್ಬೇಕು ಅಂದರೆ 3 monthsಲ್ಲೇ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮುಗಿಸ್ಬಿಡ್ತಾರೆ. ಬಿಕಾಸ್ ಇಲ್ಲೆಲ್ಲ ವುಡ್ಡಿಂದನೇ ಮನೆಗಳನ್ನೆಲ್ಲ ಕಟ್ಟೋದು. ಈವನ್ ಇನ್ ಆಫೀಸ್ ಬಿಲ್ಡಿಂಗ್ಸ್ ಆಗಿರ್ಬೋದು. ಸೊ ಯಾವುದೇ ಥರದೊಂದು ಕನ್ಸ್ಟ್ರಕ್ಷನ್ ಮಾಡಿದ್ರೂ ಬೇಗನೆ ಮಾಡಿಬಿಡ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 4-5 monthsಲ್ಲೇ ಮುಗಿಸ್ಬಿಡ್ತಾರೆ. ಸೊ ಇವತ್ತು ಡ್ರೈವ್ ಬೇರೆ ಮಾಡಿದ್ದೀವಿ, ಮತ್ತು ಹಾಗೆಯೇ ಹೊರಗಡೆ ಫುಡ್ಡನ್ನೇ ತಿಂದಿದ್ದೀವಲ್ವ. ಸೊ ಡಿನ್ನರ್ಗೆ ಇಂಡಿಯನ್ ರೆಸ್ಟೋರೆಂಟ್ ಹೋಗೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಡ್ವಿ. ಒಂದು ಏಷ್ಯನ್ ಗಾರ್ಡನ್ ಅಂತ ಇತ್ತು. ಸೊ ನೋಡೋಣ, ಸ್ವಲ್ಪ ರೇಟಿಂಗ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೋದ್ವಿ. ಅಷ್ಟೊಂದೇನೋ ಕ್ರೌಡ್ ಇರಲಿಲ್ಲ. ಬಟ್ ಫಸ್ಟ್ ನಾವೇನು ಅಂದ್ಕೊಂಡ್ವಿ ಅಂತಂದರೆ, ಫುಡ್ಡನ್ನು ತೊಗೊಂಡ್ಬಿಟ್ಟು ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಿಕಾಸ್ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ. ಬಟ್ ಆಮೇಲೆ ಅನ್ನಿಸ್ತು, ಬೋರ್ಡ್ ವಾಕಿಂಗ್ ಎಲ್ಲ ಹೋಗೋಲ್ಲ, ನಾವು ರೂಮ್ಗೆ ಹೋಗ್ಬಿಟ್ರೆ ಅಲ್ಲೇ ಊಟ ಮಾಡಿ ಸೆಟ್ಲ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ, ಸ್ವಲ್ಪ ವಾಕಿಂಗ್ ಮಾಡಿನೇ ನಾವು ರೂಮ್ಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲೇ ಊಟ ಆರ್ಡ್ರ್ ಮಾಡ್ಕೊಳ್ತಿದ್ದೀವಿ. ಸೊ ಫುಡ್ಡೇನೋ ಆರ್ಡ್ರ್ ಮಾಡ್ಕೊಂಡ್ವಿ. ನಾನು ಮತ್ತು ಹಸ್ಬೆಂಡು ರೈಸ್ ಬೇಡ ಅಂತಲೇ ಆ್ಯಕ್ಚುಲಿ ನಾವು ನಾನ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಬಟ್ ಅದ್ರ ಜೊತೆಗೇ ಸ್ವಲ್ಪ ರೈಸ್ ಕೊಟ್ಟಿದ್ದರು. ಹಾಗೆಯೇ ಒಂದು ವೆಜಿಟೇಬಲ್ ಕರಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಬಟ್ ನಮ್ಮ ಮಗ ಆ್ಯಕ್ಚುಲಿ ನೂಡಲ್ಸ್ನ ತೊಗೊಂಡಿದ್ದ. ಅವನು ಸ್ವಲ್ಪ ರೈಸ್ ಐಟಮ್ಸ್ ತಿನ್ನೋದು ಕಡಿಮೆ. ಹಾಗೆಯೇ ನಾನು ತುಂಬ ದಪ್ಪ ಇದೆ ಅಂತ ಹೇಳಿಬಿಟ್ಟು ಅವನು ನೂಡಲ್ಸ್ ತಿಂತೀನಿ ಅಂತ ಹೇಳ್ದ. ಬಟ್ ನಾನ್ ಆಗಿರ್ಬೋದು, ಕರಿ ಚೆನ್ನಾಗೇ ಇರಲಿಲ್ಲ. ನೂಡಲ್ಸು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ನಮಗೇನು ಗೊತ್ತಾಗಲ್ಲ ಅಲ್ವಾ, ಆನ್ಲೈನಲ್ಲಿ ನೋಡ್ತೀವಿ ರೇಟಿಂಗ್ ಚೆನ್ನಾಗಿದೆ ಅಂತ ಹೇಳಿ ಹೋದ್ವಿ. ಸೊ ಇದು ಆಫನ್ನಾಗಿ ಬರೋದಿಲ್ಲ ಇಲ್ಲಿ. ಯಾವಾಗೋ ಟ್ರಾವೆಲ್ ಮಾಡಿದಾಗ ಹೀಗೆ ಬಂದಾಗ ಗೊತ್ತಾಗಲ್ಲ ಅಲ್ವಾ ನಮಗೆ. ಸೊ ಬಟ್ ಎನಿವೇ ಅದನ್ನೇ ತಿಂದ್ಕೊಂಡು ಬಂದ್ವಿ.
ಸೊ ನೋಡ್ತಿದ್ದೀರಲ್ವ ತುಂಬಾ ಸ್ಟೋರ್ಸ್ ಇದೆ. ಏನೋ ಅಲ್ಲೇ ರೆಸ್ಟೋರೆಂಟ್ಸ್ ಕೂಡ ಇತ್ತು, ನೋಡಿರ್ತೀರ ವೀಡಿಯೋದಲ್ಲಿ. ಬಟ್ ನಾವು ಇಂಡಿಯನ್ ರೆಸ್ಟೋರೆಂಟ್ ಬೇಕು ಅಂತ ಹೇಳಿಬಿಟ್ಟು ಏನೋ ಸ್ವಲ್ಪ ಹೊರಗಡೆ ಏನೋ ಹೋಗಿದ್ವಿ ಅಷ್ಟೇ. ಹಾಗೆಯೇ ಏನೋ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅಲ್ವಾ, ಲೈಕ್ ಏನೋ ಟೂರಿಸ್ಟ್ ಪ್ಲೇಸ್ ಅಂತಂದರೆ. ನಾವು ಒಂದು ಏನೋ ಹೆಡ್ ಕ್ಯಾಪ್ ಅಷ್ಟೇ ತೊಗೊಂಡ್ವಿ, ಅದು ಮುಂದಿನ ಬ್ಲಾಗಲ್ಲಿ ನೋಡ್ತೀರಾ. ಅದನ್ನು ಬಿಟ್ಟರೆ ನಾವು ಎಲ್ಲದನ್ನು ಪ್ರಿಪೇರ್ ಆಗೇ ಬಂದಿದ್ವಿ, ಹಾಗಾಗಿ ನಮಗೇನು ಬೇಕು ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಒಂದು ಏನೋ ನೈಟ್ ಆಗ್ತಾಯಿತ್ತು, ಆಲ್ಮೋಸ್ಟ್ 9:30 ಹಂಗೆ ಆಗ್ತಾಯಿತ್ತು. ಸೊ ಸ್ವಲ್ಪ ಬೋರ್ಡ್ ವಾಕ್ ಮಾಡ್ಕೊಂಡ್ಬಿಟ್ಟು ಏನೋ ರೂಮ್ಗೆ ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಏನೋ ಜಸ್ಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸೊ ಚೆನ್ನಾಗಿದೆ ಅಲ್ವಾ. ನೀವು ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ವರ್ಚುವಲ್ ಆಗಿ. ನಿಮಗೂ ಒಂದು ಅದೇ ಫೀಲ್ ಬರ್ತಾ ಇದೆ, ಇಲ್ಲಿ ಏನೋ ನಮ್ಮ ಥರನೇ ನೋಡ್ತಾ ಇದ್ದೀರಾ ಈ ಪ್ಲೇಸ್ ಅಂತ ಅಂದ್ಕೊಳ್ತಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಹಾಗೆಯೇ ಏನೋ ಕ್ಯಾಂಡಿ ಕಿಚನ್ ಅಂತ ಒಂದು ಏನೋ ಸ್ಟೋರ್ ಇತ್ತು, ಅಲ್ಲಿ ಬರೀ ನಿಮಗೆ ಕ್ಯಾಂಡೀಸ್ ಅಷ್ಟೇ ಸಿಗುತ್ತೆ, ವೆರೈಟಿ ಕ್ಯಾಂಡೀಸ್. ಕಿಡ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅದು ಸ್ಟೋರು. ಹಾಗೆ ಮುಂದಕ್ಕೆ ಹೋದರೆ ಸ್ವಲ್ಪ ಏನೋ ರೈಡ್ಸ್ ಎಲ್ಲ ಇದೆ, ಅದು ಮುಂದಿನ ಬ್ಲಾಗಲ್ಲಿ ನೋಡ್ತೀರಾ ನೀವು. ಅಪ್ಪ, ನಮಗಂತೂ ತುಂಬಾ ಎಕ್ಸಾಸ್ಟಿಂಗ್ ಅನ್ನಿಸ್ತಾ ಇದೆ. ಇನ್ನೇನು ರೂಮ್ಗೆ ಹೋಗಿ ಮಲ್ಕೊಳ್ಳೋದೇ ಒಂದು ಕೆಲಸ. ಈ ಟ್ರಿಪ್ದು ಇನ್ನೊಂದು ವ್ಲಾಗ್ ಬರುತ್ತೆ, ಅದು ಡೇ ಟೈಮಲ್ಲಿ ಇರುತ್ತೆ. ಅದು ತುಂಬಾ ಕಲರ್ಫುಲ್ ಅನಿಸಿದೆ ನೋಡೋದಕ್ಕೆ. ಅದನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ, ಕಾಯ್ತಾ ಇರಿ. ಯಾರೆಲ್ಲ ಹೊಸದಾಗಿ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ನಿಮ್ಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ನಿಮ್ಮ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.